ನಮಸ್ತೆ ಎಲ್ರಿಗೂ. ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ನಾವು ಪ್ರಕರಣ 44 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರವರ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಕರಣಗಳನ್ನ ಮತ್ತೆ ಅದರಲ್ಲಿರುವಂತಹ ಅಂಶಗಳನ್ನ ಚರ್ಚೆ ಮಾಡ್ತೀವಿ. ಹಾಗೆ ಪ್ರಕರಣ 45ರಲ್ಲಿ ಪಂಚಾಯಿತಿ ಸ್ಥಾಪನೆ ಆದಾಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣಾ ಕಾರ್ಯವಿಧಾನ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗೆ 46ರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಯ ಅವಧಿ ಏನಿರುತ್ತೆ ಮತ್ತೆ ಸೇವಾ ಷರತ್ತುಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂತಹ ವಿಷಯ ಪ್ರಕರಣ 47 ಹುದ್ದೆ ಖಾಲಿ ಇರುವಾಗ ಅಧ್ಯಕ್ಷನ ನೇಮಕವನ್ನ ಮಾಡುವಂಥದ್ದು. ಹಾಗೆ 48ರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ಯಾರಿಗೆ ಕೊಡಬೇಕು, ರಾಜೀನಾಮೆಗೆ ಸಂಬಂಧಪಟ್ಟಂತೆ, ಹಾಗೆ ಅದರ ತೆಗೆದುಹಾಕುವಿಕೆ ಯಾವ ರೀತಿ ನಡೆಯುತ್ತೆ, ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ತೆಗೆದುಹಾಕುವಿಕೆ ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು. ನಂತರದಲ್ಲಿ ಪ್ರಕರಣ 49ರಲ್ಲಿ ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯವನ್ನ ಮಂಡಿಸುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆ ಮಾಡುವಂಥದ್ದು. ಮೊದಲನೇದಾಗಿ ತಡ ಮಾಡೋದು ಬೇಡ, ಮೊದಲನೇದಾಗಿ 47ನೇ ಪ್ರಕರಣದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಪ್ರಕರಣ ತಿಳಿಸುವಂತೆ ಹುದ್ದೆಯು ಖಾಲಿ ಇರುವ ಅವಧಿಯಲ್ಲಿ ಅಧ್ಯಕ್ಷನ ನೇಮಕ ಅಂತ ಒಂದು ಪ್ರಕರಣ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಅಧ್ಯಕ್ಷನ ಹುದ್ದೆ ಖಾಲಿ ಇರುವ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಅಥವಾ ಅಧ್ಯಕ್ಷರು ಅಧಿಕಾರವನ್ನ ಚಲಾಯಿಸುವಂಥದ್ದು. ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರು ಇಲ್ದಾಗ ಸ್ಥಾಯಿ ಸಮಿತಿಯ ಅಧ್ಯಕ್ಷನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾನೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಅಧ್ಯಕ್ಷ ಒಂದು ಸಭೆಯ ಒಂದು ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾರೆ. ಅಧ್ಯಕ್ಷನ ಅನುಪಸ್ಥಿತಿಯಲ್ಲಿ ಯಾರು ಆ ಹುದ್ದೆಯನ್ನ ಅಲಂಕರಿಸ್ತಾರೆ ಅನ್ನುವಂಥದ್ದು ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ನೋಡಿ, ಅಧ್ಯಕ್ಷನ ಇಲ್ಲದ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಅಕಸ್ಮಾತ್ ಆ ಉಪಾಧ್ಯಕ್ಷರು ಇಲ್ಲದ ಸಂದರ್ಭದಲ್ಲಿ ಸಾಮಾಜಿಕ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರಿರ್ತಾರೆ ಅವರು ಆ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವಂಥದ್ದು ಅಥವಾ ಗ್ರಾಮ ಸಭೆಯ ಅಧ್ಯಕ್ಷನಾಗಿ ಕಾರ್ಯವನ್ನ ನಿರ್ವಹಿಸುವಂಥದ್ದು ಅನ್ನುವಂಥದ್ದು ಒಂದು ಪಾಯಿಂಟ್ ತಿಳಿಸುತ್ತೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ, ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಇವರು ಯಾರು ಇಲ್ದಿದ್ದ ಸಂದರ್ಭದಲ್ಲಿ ಒಂದು ಪಂಚಾಯಿತಿ ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದಾಗ ಸ್ವಲ್ಪ ಗೊಂದಲಗಳಿಗೆ ಉಂಟಾದಾಗ ಅಲ್ಲಿ ಅಧ್ಯಕ್ಷ ಇರೋದಿಲ್ಲ, ಉಪಾಧ್ಯಕ್ಷ ಇರೋದಿಲ್ಲ, ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಕೂಡ ಅಲ್ಲಿ ಇರೋದಿಲ್ಲ, ಯಾವುದೇ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಇರೋದಿಲ್ಲ. ಇವರು ಯಾರು ಇಲ್ದಿದ್ದಾಗ ಇಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯು ಒಂದು ಗೊತ್ತುಪಡಿಸಿದಂತಹ ಒಂದು ಅಧಿಕಾರಿಯನ್ನ ನೇಮಕ ಮಾಡ್ತಾರೆ. ಅವರು ಆ ಕರ್ತವ್ಯವನ್ನ ನಿರ್ವಹಿಸ್ತಾರೆ ಅನ್ನುವಂಥದ್ದು. ಒಬ್ಬ ಅಧಿಕಾರಿ, ಗೊತ್ತುಪಡಿಸಿದ ಅಧಿಕಾರಿ, ಅವರು ಯಾರು ಬೇಕಾದ್ರೂ ಆಗಿರಬಹುದು. ನಾವು ಆಡಳಿತ ಸಮಿತಿಯಲ್ಲಿ ಆಡಳಿತ ಅಧಿಕಾರಿ ಅಂತ ನೋಡಿದ್ವಲ್ಲ, ಅದೇ ರೀತಿಯಾಗಿ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥದ್ದು. ಅದು PDOಗೆ ಕೊಡ್ಬೋದು ಅಥವಾ ಕಾರ್ಯದರ್ಶಿಗೆ ಕೊಡ್ಬೋದು. ಇದು ಯಾರು ಅಂತ ಮೆನ್ಷನ್ ಮಾಡಿಲ್ಲ, ಮತ್ತು ಅದನ್ನ ನೆನಪಿನಲ್ಲಿಟ್ಕೊಳ್ಳಿ. ಗೊತ್ತುಪಡಿಸಿದ ಅಧಿಕಾರಿಯನ್ನ ನೇಮಕ ಮಾಡಬಹುದು ಜಿಲ್ಲಾಧಿಕಾರಿಯವರು. ಈ ಜಿಲ್ಲಾಧಿಕಾರಿಗಳಿಗೆ ಒಂದು ಅಧಿಕಾರ ಇರುವಂಥದ್ದು. ಇದು 47ರಲ್ಲಿ ತಿಳಿಸುವಂಥದ್ದು. ಹುದ್ದೆಯು ಖಾಲಿ ಇರುವ ಸಂದರ್ಭದಲ್ಲಿ ಅಧ್ಯಕ್ಷನ ಬದಲಿಗೆ ಯಾರು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥದ್ದು ನಾವು 47ರಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು 48ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ರಾಜೀನಾಮೆ ನೀಡುವುದು ಮತ್ತು ತೆಗೆದುಹಾಕುವುದು. ಇಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ರಾಜೀನಾಮೆ ಅವರಾಗೆ ಕೊಟ್ರೆ ತೊಂದರೆ ಇಲ್ಲ. ಅಲ್ಲೇ ಯಾವುದೇ ರೀತಿಯಾದಂತಹ ಒಂದು ಬೆದರಿಕೆ ಆಗಲಿ, ಒಂದು ಯಾವ ರೀತಿಯಾದಂತಹ ಒಂದು ಕರೆಗಳಿಗೆ ಹೋಗೊಟ್ಟು, ಈ ರೀತಿಯಾದಂತಹ ಬೆದರಿಕೆ ಕರೆಗಳಿಗೆ ಹೋಗೊಟ್ಟು ಇಂತಹ ಪ್ರಕರಣಗಳು ಬಂದಾಗ ಸ್ವಲ್ಪ ಅವರಿಗೆ ಒಂದು ಹೇಳುವಂತಹ ಅವಕಾಶವನ್ನ ಕೊಡಲಾಗುತ್ತೆ ಆ ರೀತಿಯಾಗಿ. ಹಾಗೆ ಇಲ್ಲಿ ತೆಗೆದುಹಾಕುವಿಕೆ, ರಾಜೀನಾಮೆ ನೀಡುವಂಥದ್ದು ಕೂಡ ನಾವು ಇಲ್ಲಿ ಗಮನಿಸ್ತಾ ಬರ್ತೀವಿ. ಯಾವ ರೀತಿಯಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನು ತನ್ನ ಸಹಿಯೊಂದಿಗೆ ಲಿಖಿತ ಬರೆದಂತಹ ಒಂದು ರಾಜೀನಾಮೆ ಪತ್ರವನ್ನ ಉಪವಿಭಾಗಾಧಿಕಾರಿಗೆ ಕೊಡಬೇಕು, AC ಗೆ ಕೊಡಬೇಕಾಗತ್ತೆ, ಅಸಿಸ್ಟೆಂಟ್ ಕಮಿಷನರ್ಗೆ ಕೊಡಬೇಕು. ಅಕಸ್ಮಾತ್ ಇದು ಪಂಚಾಯಿತಿ ಅಧ್ಯಕ್ಷ ಕೊಡುವಂಥದ್ದು ರಾಜೀನಾಮೆಯನ್ನ. ಪಂಚಾಯಿತಿಯಲ್ಲಿ ಸದಸ್ಯ ಕೊಡುವಂಥದ್ದು ಅಧ್ಯಕ್ಷನಿಗೆ ಕೊಡ್ತಾರೆ. ಉಪಾಧ್ಯಕ್ಷ ಕೊಡುವಂಥದ್ದು ರಾಜೀನಾಮೆ ಪಂಚಾಯಿತಿ ಅಧ್ಯಕ್ಷನಿಗೆ ಕೊಡುವಂಥದ್ದು. ಇದನ್ನ ನೀವು ಒಂದ್ ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಪಂಚಾಯಿತಿಯ ಉಪಾಧ್ಯಕ್ಷನು ಅಧ್ಯಕ್ಷರಿಗೆ ರಾಜೀನಾಮೆಯ ಪತ್ರವನ್ನ ಕೊಡಬೇಕಾಗತ್ತೆ.
ಅಧ್ಯಕ್ಷನೂ ಇಲ್ದಿದ್ದ ಸಂದರ್ಭದಲ್ಲಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನು ಇಲ್ದಿದ್ದ ಸಂದರ್ಭದಲ್ಲಿ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು ಇಲ್ದಿದ್ದಾಗ ಸದಸ್ಯರ ರಾಜೀನಾಮೆಯನ್ನ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಡಬೇಕಾಗುತ್ತೆ. ಅಧ್ಯಕ್ಷರು ಇಲ್ದಿದ್ದಾಗ ಉಪಾಧ್ಯಕ್ಷರು ಏನ ಮಾಡ್ತಾರೆ ಅಂದ್ರೆ ಉಪಾಧ್ಯಕ್ಷರು ಏನ್ ಮಾಡ್ತಾರೆ, ಉಪ ವಿಭಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ಗೆ ರಾಜೀನಾಮೆಯನ್ನ ಕೊಡುವಂಥದ್ದು. ಇದನ್ನ ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆಗೆ ಸಂಬಂಧಪಟ್ಟದೆ. ಇನ್ನು ತೆಗೆದುಹಾಕುವಿಕೆ, ಅದಕ್ಕೆ 2 ಅಂಶಗಳನ್ನ ನೋಡೋದಾದ್ರೆ ನೋಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷನನ್ನ ತೆಗೆದುಹಾಕುವುದು ಯಾವ ರೀತಿಯಾಗಿ, ಅವರು ಮಾನಸಿಕವಾಗಿ ಅಸಮರ್ಥರಾಗಿದ್ದಾರೆ ಅಥವಾ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ದೈಹಿಕವಾಗಿ ಏನಾದರೂ ಸದೃಢವಾಗದೇ ಇದ್ರೆ ಇವರು ಈ ಕೆಲಸವನ್ನ ಮಾಡಲು ಅಸಾಧ್ಯ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳು ಏನಾದ್ರು ಪ್ರಾಮಾಣಿಕವಾಗಿ ಒಂದು ದಾಖಲೆಯನ್ನ ಕೊಟ್ರೆ, ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಚರ್ಚೆಯನ್ನ ಮಾಡಿದ್ದೀನಿ ಅದ್ರ ಬಗ್ಗೆ. ಈ ರೀತಿಯಾಗಿ ಹಾಗೆ ಇನ್ನೊಂದು ಪಾಯಿಂಟ್ ಅನ್ನ ತಿಳಿಸುತ್ತೆ ನೋಡಿ, ಲಾಭದಾಯಕ ಹುದ್ದೆಯಲ್ಲಿ, ಅರ್ಹತೆಯಲ್ಲಿ ನಾವು ಗಮನಿಸ್ತಾ ಬರ್ತೇವೆ, ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಅನ್ನುವಂಥದ್ದು. ಹಾಗೆ ಲಾಭದಾಯಕ ಹುದ್ದೆಯಲ್ಲಿ ಏನಾದರೂ ಗೌರ್ಮೆಂಟ್ ಕೆಲಸದಲ್ಲಿ, ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೂ ಕೂಡ ಆತನನ್ನ ತೆಗೆದುಹಾಕುವಂಥದ್ದು, ಇದನ್ನ ಗಮನಿಸಬೇಕಾಗುತ್ತೆ. ಹಾಗೆ ಉಪವಿಭಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ರಾಜೀನಾಮೆಯ ಕಾರಣವನ್ನು ವಿಚಾರಣೆ ಮಾಡುವಂಥದ್ದು. ನಾನು ಆಗ್ಲೇ ನಿಮಗೆ ತಿಳಿಸ್ದೆ, ಯಾವುದೇ ರೀತಿಯಾದಂತಹ ಒಂದು ಬೆದರಿಕೆ ಕರೆಗಳಾದ್ರೆ, ಒತ್ತಾಯದ ಪ್ರಭಾವವನ್ನು ಬೀರಿದ್ರೆ, ರಾಜೀನಾಮೆಯನ್ನ ಸಲ್ಲಿಸಿ ಅಂತ ಹೇಳಿ ಏನಾದರೂ ಒಂದು ಬೆದರಿಕೆ ಕರೆಗಳು ಬಂದ್ರೆ, ಇಂತಹ ಸಂದರ್ಭದಲ್ಲಿ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಲು ಒಂದು ಅವಕಾಶ ಇರುತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ. ಅಥವಾ ನಾನು ಸ್ವ ಇಚ್ಛೆಯಿಂದ ಕೊಡ್ತಾ ಇದ್ದೀನಿ ಅಂತ ಏನಾದರೂ ಲಿಖಿತ ರೂಪದಲ್ಲಿ ಕೊಟ್ರೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳೋದಿಲ್ಲ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಥವಾ ಅಧ್ಯಕ್ಷ ಸದಸ್ಯನಾಗಿರುವುದು ನಿಂತು ಹೋದಾಗ ತನ್ನ ಹುದ್ದೆಯನ್ನ ಖಾಲಿ ಮಾಡಬೇಕಾಗುತ್ತೆ. ನೋಡಿ, ಆ ಸದಸ್ಯ ಏನು ರಾಜೀನಾಮೆಯನ್ನು ಸಲ್ಲಿಸುವಂತಹ ಅವಕಾಶ ಇರುತ್ತೆ, ಆ ದಿನದಲ್ಲಿ ರಾಜೀನಾಮೆಯನ್ನು ವಾಪಸ್ ಪಡಿಲಿಲ್ಲ ಅಂದ್ರೆ ಆ ಹುದ್ದೆ ಖಾಲಿ ಆಗುತ್ತೆ, ಆ ಸ್ಥಾನ ಖಾಲಿ ಆಗುತ್ತೆ ಅನ್ನುವಂಥದ್ದು ತಿಳಿಸ್ತಾ ಹೋಗುದು. ಇಲ್ಲಿ 2 ಪಾಯಿಂಟ್ಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ ನಾವು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮಾನಸಿಕ ಅಥವಾ ದೈಹಿಕವಾಗಿ ಏನಾದರೂ ಅಸಮರ್ಥರಾದ್ರೆ ಹುದ್ದೆ ಒಂದು ತೆಗೆದುಹಾಕುವಿಕೆ ಪ್ರಕ್ರಿಯೆ ನಡೆಯುತ್ತೆ. ಹಾಗೆ ಲಾಭದಾಯಕ ಹುದ್ದೆಯಲ್ಲಿ ಏನಾದರೂ ಇದ್ರೆ, ಸ್ಟೇಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ನ ಕೆಲಸದಲ್ಲಿ ಏನಾದರೂ ಇದ್ರೆ ಅಲ್ಲಿ ತೆಗೆದುಹಾಕುವ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥದ್ದು. ನಂತರವಾಗಿ ನೋಡಿ, ಎಷ್ಟು ದಿನದ ಒಳಗೆ ಒಂದು ರಾಜೀನಾಮೆಯನ್ನ ಸಲ್ಲಿಸುವಂತ ಅವಕಾಶ ಇರುತ್ತೆ ಅಂತ. ರಾಜೀನಾಮೆಯನ್ನ ಸಲ್ಲಿಸುವಂತಹ ಅವಕಾಶ ಇರುವಂತದ್ದು ಇಲ್ಲಿ 10 ದಿನಗಳು ಮಾತ್ರ ಇದೆ ಅಧ್ಯಕ್ಷರಿಗೆ ಅಥವಾ ಉಪಾಧ್ಯಕ್ಷರಿಗೆ. ನಾವು ಸದಸ್ಯರಿಗೆ ಗಮನಿಸೋದಾದ್ರೆ 15 ದಿನ ಕೊಟ್ಟಿದ್ದಾರೆ ಅದಕ್ಕೆ. ಸದಸ್ಯರಿಗೆ 15 ದಿನ, ಅಧ್ಯಕ್ಷರಿಗೆ 10 ದಿನ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ. ನಾ ಹೇಳೋದು ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಾಯಿಲ್ಲ. ನೋಡಿ, ಇಲ್ಲೊಂದು ಪಾಯಿಂಟ್ ಹೇಳ್ತೇನೆ. ಗ್ರಾಮ ಪಂಚಾಯಿತಿಯ ಸದಸ್ಯರು ರಾಜೀನಾಮೆ ಪತ್ರವನ್ನ ಅಧ್ಯಕ್ಷರಿಗೆ ನೀಡ್ತಾರೆ. ಹಿಂಪಡೆಯುವ ಅವಕಾಶವನ್ನ 15 ದಿನ ಇರುತ್ತೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅಥವಾ ಅಧ್ಯಕ್ಷ ರಾಜೀನಾಮೆ ಪತ್ರವನ್ನ ಎಸಿಗೆ ಕೊಡ್ತಾರೆ. ಅವರಿಗೆ ಒಂದು ವಾಪಸ್ ತೆಗೆದುಕೊಳ್ಳುವಂತಹ ಅವಕಾಶ ದಿನ 10 ದಿನ ಇರುತ್ತೆ. ಇದನ್ನ ನೀವು ಸ್ವಲ್ಪ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ರಾಜೀನಾಮೆ 10 ದಿನಗಳ ಒಳಗೆ ತೆಗೆದುಕೊಳ್ಳಲಿಲ್ಲ ಅಂದ್ರೆ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಇದು ಒಂದು ಪಾಯಿಂಟ್ ಅನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಪ್ರಕರಣ 49ರಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಹೊಂದಿಸುವುದು. ಗ್ರಾಮ ಪಂಚಾಯಿತಿ ಪ್ರಾರಂಭ ಆಗಿರುತ್ತೆ. ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯನ, ಇವರು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿಕೊಳ್ತಾ ಹೋಗ್ತಾ ಇಲ್ಲ ಅಥವಾ ಯಾವುದೇ ರೀತಿಯಾದಂತಹ ಒಂದು ದುರ್ದೇಶವು ಇಟ್ಟುಕೊಂಡು ಪಂಚಾಯಿತಿಗೆ ಆಯ್ಕೆಯಾಗಿದ್ದಾರೆ. ಇಂತಹ ಒಂದು ಸಂದರ್ಭ ಬಂದಾಗ ಒಂದು ವಿಶೇಷ ಸಭೆಯನ್ನು ಕರೆಯಲಾಗುತ್ತೆ. ವಿಶೇಷ ಸಭೆಯನ್ನು ಕರೆದು ಅದರಲ್ಲಿ 3/2 ಬಹುಮತವನ್ನ ಪಡೆದುಕೊಂಡ್ರೆ, ಆ ನಿರ್ಣಯ ಇದ್ದವರು ಬೇಡ ಅಂತ ಹೇಳಿ 3/2 ಜನ ಬಹುಮತವನ್ನ ಕೊಟ್ರೆ ಅಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಏನು ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಹುದ್ದೆ ಕಳ್ಕೊಳ್ತಾರೆ. ನಂತರವಾಗಿ ಗ್ರಾಮ ಪಂಚಾಯಿತಿ ಒಟ್ಟು ಸದಸ್ಯರ ಅರ್ಧಕ್ಕಿಂತ ಕಡಿಮೆ ಇಲ್ಲದಷ್ಟು ಸದಸ್ಯರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರಿಗೆ ಒಂದು ಅವಿಶ್ವಾಸ ನಿರ್ಣಯವನ್ನು ಕೊಡ್ತಾ ಇದೀವಿ ಅಂತ ಹೇಳಿ 10 ದಿನಗಳ ಮುಂಚೆ ಒಂದು ತಿಳಿಸಬಹುದು. ನೋಡಿ, ಅರ್ಧಕ್ಕಿಂತ ಕಡಿಮೆ ಇಲ್ಲದಷ್ಟು, ಇಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲರೂ ಸೇರಿ, ಅಂದ್ರೆ 50 ಜನ ಸದಸ್ಯರಿದ್ದಾರೆ,
ಇದರಲ್ಲಿ ಅರ್ಧಕ್ಕಿಂತ ಕಡಿಮೆ ಇಲ್ಲದಷ್ಟು ಅಂದ್ರೆ 25ಕ್ಕಿಂತ ಕಡಿಮೆ ಇರಬಾರ್ದು. 25ರಿಂದ 26, 27, 28 ಎಷ್ಟಾರು ಇರಲಿ. ಇಷ್ಟು ಜನ ಸೈನ್ ಮಾಡಿ ಒಂದು ನಿಮ್ಮ ಬಗ್ಗೆ ಒಂದು ಅವಿಶ್ವಾಸ ನಿರ್ಣಯ ಇದೆ, ಅದನ್ನ ನೀವು ಇದ್ ಮಾಡ್ಕೊಳ್ಳಿ ಅಂತ ಹೇಳಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ವಿರುದ್ಧ ಯಾರದೇ ವಿರುದ್ಧ ಇದ್ರೂ ಕೂಡ 10 ದಿನಗಳ ಮುಂಚೆ ಅವರಿಗೆ ತಿಳಿಸ್ಬೇಕಾಗತ್ತೆ. ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಭೆ ಇದೆ, ನೀವು ಬನ್ನಿ ಅನ್ನುವಂಥದ್ದು. ಇದು ಇದರಲ್ಲಿ ತಿಳಿಸುವಂಥದ್ದು. ಇನ್ನು ಗ್ರಾಮ ಪಂಚಾಯತಿ ವಿಶೇಷ ಸಭೆ ಕರೆದಾಗ ಅಲ್ಲಿ ಬಹುಮತ ಅಂಗೀಕರಿಸುವಂಥದ್ದು 2/3 ನೆನ್ಪಿಟ್ಕೊಳ್ಳಿ. ಸಾರಿ, 3/2 3/2 ಅಲ್ಲಿದ್ರೆ ಮಾತ್ರ ನೀವು ಅಂಗೀಕಾರ ಆಗುತ್ತೆ ಅನ್ನುವಂಥದ್ದು. ಇನ್ನು ಅಧ್ಯಕ್ಷ ಮತ್ತು ಅಥವಾ ಉಪಾಧ್ಯಕ್ಷರಾಗಿ ವಿರುದ್ಧವಾಗಿ ಅವಿಶ್ವಾಸವನ್ನ ನಿರ್ಣಯವನ್ನ ಚುನಾಯಿತಗೊಂಡಂತಹ ದಿನಾಂಕದಿಂದ 15 ತಿಂಗಳ ಒಳಗೆ ಮಂಡಿಸುವಂತಿಲ್ಲ ಅನ್ನುವಂಥದ್ದು. ನೋಡಿ, ಇದು ಈ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಅವಧಿ ಇರುವಂತದ್ದು 30 ತಿಂಗಳು. ಈ 30 ತಿಂಗಳ ಒಳಗೆ 15 ತಿಂಗಳು ಆಗುವವರೆಗೂ ಕೂಡ ನಿಮಗೆ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರಿಗೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲು ಅವಕಾಶ ಕೊಡೋದೇ ಇಲ್ಲ. ಯಾಕೆಂದ್ರೆ ಅವರು ಈಗ ಬಂದಿರ್ತಾರೆ, ಪಂಚಾಯಿತಿಯನ್ನು ಹೊಂದಿಕೊಂಡು ಅವರಿಗೂ ಎಲ್ಲದೂ ಹೊಸದಾಗಿರುತ್ತೆ. ಹಾಗಾಗಿ ಒಂದು ಸರ್ಕಾರ ಒಂದು ಅವಕಾಶ ಕೊಟ್ಟಿರುತ್ತೆ. 1.5 ವರ್ಷವರೆಗೂ ನಿಮ್ಗೆ ಅವಕಾಶ ಕೊಡುತ್ತೆ. 1.5 ವರ್ಷವಾದ ನಂತರದಲ್ಲಿ 15 ತಿಂಗಳವರೆಗೆ ಅವಕಾಶವನ್ನ ಕೊಡಲಾಗುತ್ತೆ. 15 ತಿಂಗಳ ನಂತರದಲ್ಲಿ ಅಲ್ಲಿಗೆ 12 + 3 1 ವರ್ಷ 3 ತಿಂಗಳವರೆಗೂ ಅವಕಾಶ ಕೊಡುತ್ತೆ. 1 year 3 months ಇದ್ರವರೆಗೆ ನಿಮ್ಗೆ ಒಂದು ಅವಕಾಶ ಕೊಡುತ್ತೆ. ಆ ಅವಕಾಶದೊಳಗೆ ನೀವು ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ಹುದ್ದೆಯನ್ನ ಕಳೆದುಕೊಳ್ಳಲು ನೀವು ಸಬಲರಾಗೋದಿಲ್ಲ. 15 ತಿಂಗಳ ನಂತರವಾಗಿ ನೀವು ಅವಿಶ್ವಾಸ ನಿರ್ಣಯನ ಯಾರು ಪಂಚಾಯಿತಿ ಸದಸ್ಯರೆಲ್ಲ ಕೂತ್ಕೊಂಡು ಪಂಚಾಯಿತಿಯಲ್ಲಿ ಅವಿಶ್ವಾಸ ನಿರ್ಣಯನ ಮಂಡಿಸ್ತಾರೆ. ಆ ಮೂಲಕವಾಗಿ 15 ತಿಂಗಳವರೆಗೂ ಕೂಡ ನಿಮಗೆ ಅವ್ರು ಯಾರಿಗೂ ಕೂಡ ಒಂದು ಅವಕಾಶ ಇರೋದಿಲ್ಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯನ ಮಂಡಿಸಲು ಅನ್ನುವಂಥದ್ದು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು ಅವಿಶ್ವಾಸ ನಿರ್ಣಯ ಅಥವಾ ಬಹುಮತವನ್ನು ಕಳ್ಕೊಂಡ್ರೆ ನಿರ್ಣಯವನ್ನು ಸಾಬೀತು ಮಾಡಿದ ದಿನಾಂಕದಿಂದ ಮುಂದಿನ 6 ತಿಂಗಳ ಒಳಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಈ ನೋಟಿಸ್ ಕೊಡುವ ಹಾಗಿಲ್ಲ. ನೋಡಿ, ಇನ್ನೊಂದು ಕೂಡ ಪಾಯಿಂಟ್ ಇದೆ ನೋಡಿ. 15ನೇ ತಿಂಗಳು ಆಗ್ತಾ ಇದೆ. 15 ತಿಂಗಳು ಆಗ್ತಾ ಇದ್ದಾಗೆ ಅವಿಶ್ವಾಸ ನಿರ್ಣಯನ ಹೊಂದಿಸ್ತಾರೆ. ಎಷ್ಟು? 16ನೇ ತಿಂಗಳಿಗೆ ಅಂತ ಇಟ್ಕೊಳ್ಳಿ. 16ನೇ ತಿಂಗಳಿಗೆ ಕೊಟ್ಟಿದ್ದಾರೆ, ಏನೋ ಅಧ್ಯಕ್ಷನಿಗೆ ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಅಂತ. 16ನೇ ತಿಂಗಳಿಗೆ ಕೊಟ್ಟರೆ ನಿಮ್ಗೆ ಅದು ಅವಿಶ್ವಾಸ ನಿರ್ಣಯ ಏನಾಗುತ್ತೆ, 3/2 ಬಹುಮತ ಬಂದ್ರೆ ಮಾತ್ರ ಅವರು ಅಧಿಕಾರವನ್ನ ಕಳೆದುಕೊಳ್ಳುವಂಥದ್ದು, ಬರೋದೇ ಇಲ್ಲ. ಅಲ್ಲಿ ಬಹುಮತ ಅನ್ನುವಂಥದ್ದು ಸಿಗೋದಿಲ್ಲ. ನಂತರ ನೋಡಿ, 15ನೇ ತಿಂಗಳಿಗೆ ಅವರಿಗೆ ಅವಕಾಶ ಇತ್ತು, +6 ತಿಂಗಳು 21 ತಿಂಗಳವರೆಗೂ ಕೂಡ ಮತ್ತೆ ಅವಿಶ್ವಾಸ ನಿರ್ಣಯನ ಮಂಡಿಸಲು ಬರೋದಿಲ್ಲ. ಯಾವುದೇ ರೀತಿಯಾದ ಈ ತರದ ನೋಟಿಸ್ ಕೊಡೋಕೆ ಬರೋದೇ ಇಲ್ಲ. ಒಂದು ವೇಳೆ ಈ ಪಾಯಿಂಟ್ ಅನ್ನ ತಿಳಿಸುವಂಥದ್ದು ಹೀಗೆ, 21 ತಿಂಗಳವರೆಗೂ ಕೂಡ ಒಂದು ಅವಕಾಶ ಸಿಗೋದಿಲ್ಲ ಅನ್ನುವಂಥದ್ದು ಇದಿಷ್ಟು ಪ್ರಕರಣಗಳು ತಿಳಿಸುವಂಥದ್ದು. ನಾವು ಮುಂದಿನ ಪ್ರಕರಣದಲ್ಲಿ ಮತ್ತಷ್ಟು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.